ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫ್ಯಾಮಿಲಿ ಫುಲ್ಲು ಇವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ ಟೆಂಪಲ್ ಹೆಸರು ಬಂದು ಅಕ್ಕಯ್ಯನ ಬೆಟ್ಟ. ಅಲ್ಲಿ ಹೋಗಿ ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀರಿ. ಅದು ಲೊಕೇಟ್ ಆಗಿರೋದು ಯಲಹಂಕ ನಿಯರ್ ಬೈ ಸೈಡು. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲ ಅಲ್ಲಿ ಯಾವ್ಯಾವ ಥರ ಇದೆ ಅಂದ್ಬಿಟ್ಟು ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀರಿ. ನಾನು ನಮ್ಮ ಫ್ಯಾಮಿಲಿ ಪೂರ್ತಿನೂ ಅಲ್ಲಿ ಹೋಗಿ ಚಿಂಟು ಹಾಯ್ ಹಾಯ್ ಮಾಡು. ಹಂಗ ಹಾಯ್ ಮಾಡೋದು. ಎಲ್ಲಿ ದೂರ ಹೋಗ್ತಾ ಇದ್ಯಾ? ಯಾರ್ಯಾರು ಹೋಗ್ತಿದ್ದೀರಾ? ಇದು ಯಾರು ಕೊಡ್ಸಿತ್ತು ಹೇಳು. ನಾವೆಲ್ಲ ರೆಡಿಯಾಗಿ ಇನ್ನು ಹೋಗ್ತಾ ಇದ್ದೀವಿ. ಈಗ ಎಲ್ಲರೂ ಫಸ್ಟು ನೋಡಿ ಎಂಟ್ರೆನ್ಸ್ ಈ ಥರ ಇರುತ್ತೆ. ಇಲ್ಲಿಂದ ಮೆಟ್ಲುಗಳಿರುತ್ತೆ. ಮೆಟ್ಲು ಮೇಲೆ ಹತ್ಕೊಂಡು ಟೆಂಪಲ್ ಮೇಲೆ ರೀಚ್ ಆಗ್ಬೋದು. ನಾವು ಸ್ಟೆಪ್ ಹತ್ಕೊಂಡು ಹೋದ್ರಿ. ತಿರ್ಗಾ ಅಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ಟೆಪ್ ಎತ್ಕೊಂಡು ಇಲ್ಲಿಗೆ ಬರ್ತೀವಿ. ಈ ಥರ ಬೆಟ್ಟ ತುಂಬ ಚೆನ್ನಾಗಿದೆ. ಬಟ್ ಅಂದರೆ ವಿಪರೀತ ಗಾಳಿ ಅಂದರೆ ಗಾಳಿ. ಬಟ್ ಸಂಡೇ ಅಲ್ವಾ ತುಂಬ ಜನ ಇರ್ತಾರೆ ಅಲ್ಲಿ. ದೇವಸ್ಥಾನ ಹತ್ರ ನೋಡಿ ಈ ಥರ ಇರುತ್ತೆ. ದೇವಸ್ಥಾನ ಇನ್ನು ಕಟ್ತಿದ್ದಾರೆ ಈಗ. ಬಟ್ ನೋಡಿ ಇಲ್ಲಿ ಆಮೆ ಇದೆ ಕಲ್ಯಾಣಿಯಲ್ಲಿ. ಇಲ್ಲಿ ವಿಶೇಷ ಏನು ಅಂತಂದರೆ ಇಲ್ಲಿ ಕಲ್ಯಾಣಿಯಲ್ಲಿ ಏನಾದರೂ ನಿಮಗೆ ಮನಸ್ಸಲ್ಲಿ ಏನಾದರೂ ಕೆಲಸ ಆಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಆ ಕಲ್ಯಾಣಿ ಮುಗ್ದು ಇಲ್ಲಿ ಶಿವ ಪಾರ್ವತಿ ಥರ ಅವ್ರ ಆಶೀರ್ವಾದ ಪಡ್ಕೊಂಡು ಇಲ್ಲಿ 7 ಅಕ್ಕಂದಿರ್ದು ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಅಮ್ಮನವರ ದರ್ಶನ ಮಾಡಬೇಕು. ಇಲ್ಲಿ ದೇವರ ಹತ್ರ ಈ ಥರ ಪದ್ಧತಿ ಇದೆ. ಆಮೇಲೆ ಇಲ್ಲಿ ಮುನೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಹತ್ರ ಹೋಗಿ ಮತ್ತು ಕೆಲವೊಂದು ವಿಡಿಯೋಸ್ಗೆ ಅಲ್ಲೊಂದು ವಿಡಿಯೋ ತೊಗೊಂಡ್ರು. ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ಗಾಳಿ ಅಂದರೆ ಗಾಳಿ. ಟಾಪ್ ಮೇಲೆ ಹೋಗಿ ಕೆಳಗಡೆ ಎಲ್ಲ ನೋಡಿದ್ರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ತುಂಬ ಅಂದರೆ ಮನಸ್ಸು ತುಂಬ ಸಮಾಧಾನ ಆಗುತ್ತೆ. ಅದೊಂದು ಪ್ಲೇಸ್ ಅಂತೂ ಅಮೇಝಿಂಗ್ ಆಗಿದೆ. ಅಲ್ಲಿ ನಿಮಗೂ ಯಾರಿಗೆಲ್ಲ ಇಷ್ಟ ಆದರೆ ಈ ಪ್ಲೇಸ್ಗೆ ಹೋಗ್ಬಿಟ್ಟು ಮತ್ತು ನಾವೆಲ್ಲ ಮುಗಿಸ್ಕೊಂಡು ಕೋಳಿ ಕೊಯ್ಯಬೇಕಾಗಿತ್ತು. ನಾವು ಮುಕ್ಕೊಂಡಿದ್ರಿ ಕೋಳಿ ಕೊಯ್ತೀವಿ ಅಂದ್ಬಿಟ್ಟು. ತಿರ್ಗಾ ಅಡುಗೆ ಎಲ್ಲ ಅಲ್ಲೇ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ. ನಾವೇ ಅಂತಲ್ಲ ತುಂಬ ಜನ ಬಂದು ಅಲ್ಲಿ ಪೆಂಡೋಲೆಲ್ಲ ಹಾಕ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಿದ್ರು. ನಾವು ಚಿಕನ್ ಸಾಂಬಾರನ್ನ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಒಲೆಯಲ್ಲಿ ಮಾಡಬೇಕು ಅಂದರೆ ಒಲೆಯಲ್ಲಿ ಮಾಡಿರೋ ಟೇಸ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ರಿಸ್ಕ್ ಸ್ವಲ್ಪ ಮಾಡೋದಕ್ಕೆ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ನಾನು ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ. ಬೇಗ ಆಗುತ್ತೆ ಒಲೆಯಲ್ಲಿ ಮಾಡಿದ್ರೆ. ನಮ್ಮ ನಾದಿನಿ ಫ್ರೈ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ನಮ್ಮ ಅಪ್ಪ, ನಮ್ಮ ಅಜ್ಜಿ, ನಮ್ಮ ಪಾಪು ಎಲ್ಲ ಕುತ್ಕೊಂಡಿದ್ದಾರೆ. ಏನೇನು ಐಟಮ್ ಬೇಕು ಎಲ್ಲ ಮನೆಯಿಂದನೇ ತೊಗೊಂಬಂದಿದ್ರಿ ನಾವು. ಈಗ ನೋಡ್ಬೋದು ತುಂಬ ಜನ ಆಟೋದಲ್ಲಿ ಕಾರಲ್ಲಿ ಎಲ್ಲ ಬಂದು ಅವರು ಅಲ್ಲೇ ಅಡುಗೆ ಮಾಡಿಕೊಂಡು ಫ್ಯಾಮಿಲಿ ಸಮೇತ ತಿಂದ್ಕೊಂಡು ಅಲ್ಲಿ ಹೋಗ್ತಾರೆ. ಅಲ್ಲಿನ ಪದ್ಧತಿ ಇಲ್ಲಿ ಈ ಥರ ಇದೆ. ನೋಡಿ ಪೆಂಡೂಲೆಲ್ಲ ಹಾಕೊಂಡಿದ್ದಾರೆ. ನಾನು ಫ್ರೈ ಮಾಡೋದಕ್ಕೆ ರೆಡಿ ಆಗಿ ಫ್ರೈ ಮಾಡ್ತಿದ್ದಾಳೆ ನೋಡಿ. ಅವ್ರಿಗೆ ನರ್ವಸ್ ಫೀಲ್ ಆಗ್ತಾಯಿದೆ. ಒಲೆಯಲ್ಲಿ ಮಾಡೋದಕ್ಕೆ ಕಣ್ಣಲ್ಲಿ ನೀರು ಬರ್ತಿದೆ. ಆದರೂ ಫ್ರೈ ಮಾಡ್ತೀನಿ ಅಂತ ಒಪ್ಕೊಂಡಿದ್ಲು. ಫೈನಲಿ ಊಟ ರೆಡಿ ಆಯಿತು. ಊಟ ಮುದ್ದೆ, ಅನ್ನ, ಸಾಂಬಾರು, ಫ್ರೈ ಇಷ್ಟೆಲ್ಲ ರೆಡಿ ಮಾಡಿ ಅಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಮನೆಯ ಕಡೆ ಬಂದ್ರಿ. ಹೀಗಿತ್ತು ಇವತ್ತಿನ ಲಾಗ್ಸ್. ಯಾರೆಲ್ಲ ನಮ್ಮ ಲಾಗ್ಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನಿಮ್ಮ ಹತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್.